ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಆಗಿರ್ಬೋದು ಈ ರೈತರಿಗೆ ಸಹಾಯ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ ಅದು ಮಾರ್ಕೆಟ್. ಅದು ಮಾರ್ಕೆಟ್ ಇಲ್ಲ ಅಂತಂದ್ರೆ ಇಲ್ಲ, ಭಾಳ ದುಡಿಮೆ ಮಾಡ್ತೀವಿ ಮತ್ತು ಹಂಗೆ ಭಾಳ ಹಚ್ಚಿ ಅನಿಶ್ಚಿತ ಇರ್ತೈತಿ. ಅದಕ್ಕೆ ಅದು ಬೇಡಪ್ಪ ಅನ್ನುವಂಥ ಮಾತನ್ನು ಇಲ್ಲೇ ನಾವು ಕೇಳ್ಪಡ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ದಾರೆ. ಒಂದು ಈಗ ಒಂದೆರಡು ಬದಲಾಗಬೇಕಾದ್ರೆ ಏನು ಮಾಡಬೇಕು? ಈಗಂತ ಗೊತ್ತಾಯ್ತು ಯಾವಾಗ ಕಾರಣದಿಂದ ನಾವು ಲಾಸ್ ಆಗ್ತೀವಿ ಅಂತೇಳಿ. ಮತ್ತು ಯಾರೂ ಅಗ್ರಿಕಲ್ಚರ್ಗೆ ಬರ್ತಾಯಿಲ್ಲ, ಯುವಕರು ಬರಬೇಕು ಮುಖ್ಯ. ಅವರ ಬರ್ತಾಯಿಲ್ಲ, ಬೇರೆ ಹೋಗ್ಬಿಡ್ತಾ ಇದ್ದಾರೆ. ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಮಾರ್ಪಡಿಸೋದು ಮುಖ್ಯ ಇರೋದು. ಲಾಭದಾಯಕ ಉದ್ಯೋಗ ಅದು MSP ಮತ್ತೆಲ್ಲ ಮಾಡಬೇಕು, ಅದು ಲಾಭ ಆಗಬೇಕು, ಜನರಿಗೆ ಬಂದು ಮುಟ್ಟಬೇಕು. ಎರಡನೇದಾಗೆ ಸರ್ಕಾರದಿಂದ ಕೃಷಿ ಮತ್ತು ಕೃಷಿಕರಿಗೆ ಹೆಚ್ಚು ಉತ್ತೇಜನ. ಸರ್ಕಾರವು ಈಗ ಹೇಳಿದೆ ನಿಮಗೆ, ಅಮೇರಿಕಾ ಇಂಗ್ಲೆಂಡ್ದಲ್ಲೇ 50 ಲಕ್ಷ ತನಕ ಸಬ್ಸಿಡಿ ಕೊಡ್ತಾರಂತೇಳಿ ವರ್ಷಕ್ಕೆ. ಇಲ್ಲೇ ನೋಡಿದ್ರೆ ನಿಮ್ಗೆ 6,000 ರೂಪಾಯಿ ವರ್ಷಕ್ಕೆ, ಎಷ್ಟು ಡಿಫ್ರೆನ್ಸ್ ಆಯಿತು. ಅದಕ್ಕೆ ಅದೇ ರೀತಿಯಾಗಿ ಅವ್ರಿಗೆ ಕೃಷಿಕರಿಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಮುಂದೆ ಯುವ ಕೇಂದ್ರಿತ ಯೋಜನೆಗಳ ಮೂಲಕ ಕೃಷಿಕರನ್ನು ಕೃಷಿ ಉದ್ಯಮಿಗಳನ್ನಾಗಿ ಮಾಡೋದು. ಇನ್ನೊಂದು ದೊಡ್ಡದಪ್ಪ ಅಂದ್ರೆ ಕೃಷಿಕರನ್ನು ಕೃಷಿ ಉದ್ಯಮಿಯನ್ನಾಗಿ ಮಾಡೋದು. ಅದೇ ಸುಲಭದ ಕೆಲಸನ ಆಗಬೇಕಾಗಿದ್ದು